ಬೆಂಗಳೂರು ಅಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟು, ತಡರಾತ್ರಿವರೆಗೂ ಸಿಎಂ ಡಿಕೆಶಿ ಜೊತೆ ಸಭೆ. ಸಕ್ಸಸ್ ಆಯ್ತಾ ಸಂಧಾನ ಅನ್ನೋದು ಸಸ್ಪೆನ್ಸ್. ಮತ್ತೊಂದು ಕಡೆ ಸುರ್ಜೇವಾಲಾ ಭೇಟಿ ಬಳಿಕವೂ ರಾಜೀನಾಮೆ ಹಿಂಪಡೆಯಲ್ಲ ಎಂದ ರಾಮಲಿಂಗಾರೆಡ್ಡಿ. ಸಮಸ್ಯೆ ನಿವಾರಣೆಯಾಗಿದೆ ಅಂದಿದ್ರು ರಾತ್ರಿ ರಾಮಲಿಂಗಾರೆಡ್ಡಿಯವರು. ಕಾಲಾವಕಾಶ ಕೊಡಿ, ಸಮಸ್ಯೆ ಬಗೆಹರಿಸ್ತೇನೆ ಅಂದಿದ್ರು ಸಿಎಂ ಡಿಕೆಶಿ. ಆದರೆ ಸಂಜೆಯವರೆಗೂ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ. ಸಚಿವರ ಖಾತೆ ಬದಲಾವಣೆಗೆ ಒಪ್ಪದ ಹೈಕಮಾಂಡ್. ಒಬ್ಬರಿಗೆ ಮಾಡಿದ್ರೆ ಇನ್ನುಳಿದವರು ಕೇಳಿ ಗೊಂದಲವಾಗುತ್ತೆ. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ಮಾಡೋಣ ಅಂತ ರಾಹುಲ್ ಹಾಗೆ ಖರ್ಗೆ ಹೇಳಿಕೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ದೊಡ್ಡದೇನಲ್ಲ, ಪಕ್ಷದ ಮುಖಂಡರು ಶೀಘ್ರದಲ್ಲೇ ಬಗೆಹರಿಸುತ್ತಾರೆ. ನಿನ್ನೆ ಸಿಎಂ ಕೂಡ ಮಾತನಾಡಿದ್ದಾರೆ, ಎಲ್ಲವೂ ಇತ್ಯರ್ಥವಾಗುತ್ತೆ ಎಂದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಆ ಖಾತೆ ಸಚಿವನಾದ್ರೆ ಜನಸೇವೆ ಮಾಡೋಕ್ಕಾಗತ್ತೆ, ಬೇರೆ ಖಾತೆಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ಮೂರ್ಖತನ. ಕೇವಲ ಶಾಸಕನಾಗಿಯೇ ಸೇವೆ ಮಾಡೋಕ್ಕೂ ಸಾಧ್ಯವಿದೆ. ಖಾತೆ ಖ್ಯಾತೆ ಬಗ್ಗೆ ಶಿವಮೊಗ್ಗದಲ್ಲಿ ಎಂಎಲ್ಸಿ ಬೋಜೇಗೌಡ ಕಿಡಿ. ಸಂಪುಟ ಸಂಕಟದ ನಡುವೆ ಸಿಎಂ ಅಜ್ಜಯ್ಯನ ಮೊರೆ. ಸಂಜೆ ನಡುವಿನಕೆರೆ ಡಿಕೆಶಿ ಭೇಟಿ, ವಿಶೇಷ ಪ್ರಾರ್ಥನೆ ಸಲ್ಲಿಕೆಗೆ ಸಜ್ಜು. ಸಂಪುಟ ವಿಸ್ತರಣೆ ವೇಳೆ ಬೆಳಗಾವಿಯ ಇನ್ಯಾರಿಗೆ ಸ್ಥಾನ? ಲಕ್ಷ್ಮಣ ಸವದಿ ಹೆಬ್ಬಾಳ್ಕರ್ ನಡುವೆ ಭಾರೀ ಪೈಪೋಟಿ. ಇಬ್ಬರು ಡಿಕೆಶಿ ಆಪ್ತರೇ ಆಗಿರುವುದರಿಂದ ಕುತೂಹಲ. ಜಮೀರ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಸಿಟ್ಟು. ಕೊಪ್ಪಳದಲ್ಲಿ ಮುಸ್ಲಿಂ ಸಮುದಾಯದ ಆಕ್ರೋಶ. ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ, ಉಗ್ರ ಹೋರಾಟದ ಎಚ್ಚರಿಕೆ. ಸಚಿವ ಸ್ಥಾನದಲ್ಲಿ ಶಿವರಾಜ್ ತಂಗಡಗಿ ಮುಂದುವರಿಬೇಕು. ಭೋವಿ ಸಮಾಜದ ಮುಖಂಡರಿಂದ ಆಗ್ರಹ. ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ಒತ್ತಾಯ. ಅಹಿಂದ ನಾಯಕರ ಕಡೆಗಣನೆಯಂತ ಆಕ್ರೋಶ. ಹೊಸ ಪಕ್ಷ ಸ್ಥಾಪಿಸಿ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆಯ ಎಚ್ಚರಿಕೆ. ನಾಳೆ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ಅಧಿಕೃತ ಚಾಲನೆ. ಜೂನ್ 8ಕ್ಕೆ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಇದುವರೆಗೂ ಘೋಷಣೆಯಾಗದ ಎನ್ಡಿಎ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ದೋಸ್ತಿಗಳಿಗೆ ದೇವೇಗೌಡರ ಆಯ್ಕೆ ಅನಿವಾರ್ಯ. ಎರಡನೇ ಇನ್ನಿಂಗ್ಸ್ ಆರಂಭಿಸೋಕೆ ರೆಬಲ್ ಲೇಡಿ ಆಟ ಶುರು. ತ್ಯಾಗದ ಅಸ್ತ್ರ ಪ್ರಯೋಗಿಸಿ ರಾಜ್ಯಸಭಾ ಟಿಕೆಟ್ಗೆ ಕಸರತ್ತು. ಬೆಂಬಲಿಗರ ಮೂಲಕವೂ ಬ್ಲಾಕ್ ಮೇಲ್ ತಂತ್ರ. ಬಿಜೆಪಿ ಶಾಸಕ ಶರಣು ಸಲಗರ್ ವಿರುದ್ಧ ಜಾಮೀನು ರಹಿತ ವಾರೆಂಟ್. ಕೋರ್ಟ್ ವಿಚಾರಣೆಗೆ ಗೈರಾದ ಹಿನ್ನೆಲೆ ಜಾರಿ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಿಂದ ವಾರೆಂಟ್. ಬೆಳಗಾವಿಯಲ್ಲಿ ಮತ್ತೊಂದು ಸಾವಿರಾರು ಕೋಟಿ ವಂಚನೆ ಕೇಸ್. ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಚೇರಿ ಸೀಲ್ ಓಪನ್ ಮಾಡಿದ ಪೊಲೀಸರು. ಸಂಜೆಯವರೆಗೂ ಎಸಿಪಿ ಶೇಖರಪ್ಪ ನೇತೃತ್ವದಲ್ಲಿ ಪರಿಶೀಲನೆ. ಬಹುಕೋಟಿ ವಂಚನೆ ಬಗ್ಗೆ ಪೊಲೀಸರಿಂದ ಶೋಧ. ಲ್ಯಾಪ್ಟಾಪ್, ಕಂಪ್ಯೂಟರ್ನಲ್ಲಿ ಮಾಹಿತಿ ಪರಿಶೀಲನೆ. ಸಂಜೆಯವರೆಗೂ ಪಂಚನಾಮೆ ನಡೆಸಿ ಎಲ್ಲ ದಾಖಲೆ ಜಪ್ತಿ ಮಾಡಲಿರುವ ಪೊಲೀಸರು.
ಲವರ್ ಜೊತೆ ಸೇರಿ ತಾಯಿಯಿಂದಲೇ ಮಗಳ ಕೊಲೆ, ಅಕ್ರಮ ಸಂಬಂಧದ ಕಾರಣ ನಡೆಯುತ್ತಾ ಹೀನ ಕೃತ್ಯ. ಪತ್ನಿ ಪ್ರಿಯಕರನ ವಿರುದ್ಧ ಪತಿಯಿಂದ ಕಾಡುಗೋಡಿ ಠಾಣೆಯಲ್ಲಿ ಕೇಸ್. ನಟಿ ರುಕ್ಮಿಣಿ ವಸಂತಿಯ ಈ ವಿಡಿಯೋ ರಹಸ್ಯ ಬಯಲು. ಸೈಬರ್ ಪೊಲೀಸರಿಂದ 5ಕ್ಕೂ ಹೆಚ್ಚು ಜನರ ವಿಚಾರಣೆ. ಪೋಸ್ಟ್ ಮಾಡಿದ ಬಹುತೇಕ ಅಕೌಂಟ್ಗಳು ಉತ್ತರ ಭಾರತೀಯರದ್ದೆಂದು ಬೆಳಕಿಗೆ. ಓಮಿನಿ ಕಾರ್ ಅಡ್ಡಗಟ್ಟಿ 38 ಲಕ್ಷ ಹಣ ದರೋಡೆ. ಸುಳಿವೇ ಇಲ್ಲದ ಪ್ರಕರಣ ಭೇದಿಸಿದ ಹೊನ್ನಾಳಿ ಪೊಲೀಸರು, 4 ಅರೆಸ್ಟ್, 30 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ. ಪಾಕಿಸ್ತಾನದ ವ್ಯಕ್ತಿಯ ಜೊತೆ ಸಂಪರ್ಕ ಆರೋಪ. ತುಮಕೂರಿನಲ್ಲಿ 2 ಬಂಧನ. ಮುಸ್ಲಿಂ ಯುವಕರನ್ನ ಸಂಘಟಿಸಿ ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ನಡೆದಿದ್ದ ಪ್ಲಾನ್ ಬಯಲು. ಭಾರೀ ಮಳೆಗೆ ಅಥಣಿಯಲ್ಲಿ ನೆಲಕ್ಕುರುಳಿದ ಕಟ್ಟಡ. ಯಾರೂ ಇಲ್ಲದ ಕಾರಣ ತಪ್ಪಿದ ಅನಾಹುತ. ಧರಾಶಾಹಿಯಾಗೋ ಲೈವ್ ದೃಶ್ಯ ಭಯಾನಕ. ರಾಜ್ಯದಲ್ಲಿಂದು ಅಬ್ಬರಿಸಲಿದ್ದಾನೆ ವರುಣ. 13 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಗುಡುಗು ಬಿರುಗಾಳಿ ಸಹಿತ ಭಾರೀ ಮಳೆ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.